ಕೆಲವು ಮನೆಗಳಲ್ಲಿ ಹಣ ಬಂದರೂ ಉಳಿಯೋದಿಲ್ಲ. ಎಷ್ಟು ದುಡಿದರೂ ಶಾಂತಿ ಇರೋದಿಲ್ಲ. ಸಣ್ಣ ಸಣ್ಣ ಜಗಳಗಳು, ಆರೋಗ್ಯ ಸಮಸ್ಯೆಗಳು, ಸಾಲ ಒಂದಾದ ಮೇಲೆ ಒಂದು ಬರುತ್ತಲೇ ಇರ್ತವೆ. ಪುರಾಣಗಳ ಪ್ರಕಾರ ಮನೆಯಲ್ಲೇ ನಾವು ಮಾಡುವ ಕೆಲವು ತಪ್ಪುಗಳು ಇದಕ್ಕೆ ಕಾರಣ ಅಂತೆ. ಇವತ್ತು ಆ ತಪ್ಪುಗಳು ಯಾವುವು ಮತ್ತು ಅವನ್ನು ಸರಿಪಡಿಸಿದರೆ ಏನು ಬದಲಾವಣೆ ಆಗುತ್ತದೆ ಅನ್ನೋದನ್ನು ನೋಡೋಣ. ನಮಸ್ಕಾರ ಸ್ನೇಹಿತರೆ. ನಮ್ಮ ಸಂಸ್ಕೃತಿಯಲ್ಲಿ ಮನೆ ಅಂದರೆ ಕೇವಲ ಗೋಡೆ ಅಲ್ಲ, ಅದು ಲಕ್ಷ್ಮೀ ದೇವಿಯ ವಾಸಸ್ಥಳ ಅಂತ ಹೇಳ್ತಾರೆ. ಆದರೆ ಕೆಲ ಅಭ್ಯಾಸಗಳು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡ್ತವೆ ಅಂತ ಪುರಾಣಗಳು ಹೇಳ್ತವೆ. ಹಾಗಾದರೆ ಆ ತಪ್ಪುಗಳು ಯಾವುವು ನೋಡೋಣ. 1. ಮನೆಯ ಅಶುಚಿ. ಮೊದಲ ತಪ್ಪು ಮನೆಯ ಅಶುಚಿ. ಎಲ್ಲೆಲ್ಲಿ ಕಸ ಬಿದ್ದಿರುವುದು, ಅಡಿಗೆ ಮನೆ ಸ್ವಚ್ಛವಾಗಿರದೇ ಇರುವುದು, ರಾತ್ರಿ ಪಾತ್ರೆ ತೊಳೆಯದೇ ಬಿಡುವುದು, ಇವು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತ ಹಿರಿಯರು ಹೇಳ್ತಾರೆ. ವಿಶೇಷವಾಗಿ ಅಡಿಗೆ ಮನೆ ಸ್ವಚ್ಛ ಇರಬೇಕು, ಯಾಕಂದರೆ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ವಾಸ ಇದೆ ಅಂತ ನಂಬಿಕೆ. ಬೆಳಗ್ಗೆ ಎದ್ದ ಕೂಡಲೇ ಮನೆ ಸ್ವಚ್ಛ ಮಾಡಿದರೆ ಮನಸ್ಸಿಗೂ ಒಳ್ಳೆಯ ಶಕ್ತಿ ಬರ್ತದೆ. 2. ಸಂಜೆ ಸಮಯದಲ್ಲಿ ಜಗಳ. ಎರಡನೇ ತಪ್ಪು ಸಂಜೆ ಸಮಯದಲ್ಲಿ ಜಗಳ ಮಾಡುವುದು. ಸಂಜೆ ಸಮಯವನ್ನು ದೇವರ ಸಮಯ ಅಂತ ಕರೀತಾರೆ. ಆ ಸಮಯದಲ್ಲಿ ಮನೆಯಲ್ಲೇ ಕೂಗಾಟ, ಜಗಳ, ಕೆಟ್ಟ ಮಾತುಗಳು ಇದ್ದರೆ ಮನೆಯ ಶಾಂತಿ ಹಾಳಾಗ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ಸಂಜೆ ದೀಪ ಹಚ್ಚಿದ ನಂತರ ಸ್ವಲ್ಪ ಶಾಂತ ವಾತಾವರಣ ಇರಲಿ. 3. ಆಹಾರ ವ್ಯರ್ಥ ಮಾಡುವುದು. ಮೂರನೇ ತಪ್ಪು ಅನ್ನವನ್ನು ವ್ಯರ್ಥ ಮಾಡುವುದು. ನಾವು ತಿನ್ನುವ ಅನ್ನ ದೇವರ ಪ್ರಸಾದ ಅಂತ ನಮ್ಮ ಸಂಸ್ಕೃತಿ ಹೇಳ್ತದೆ. ಅವಶ್ಯಕತೆ ಇಲ್ಲದೆ ಆಹಾರವನ್ನು ಕಸಕ್ಕೆ ಹಾಕುವುದು ಒಳ್ಳೆಯದಲ್ಲ. ಕೆಲವರು ಪ್ರತಿದಿನ ಸಾಕಷ್ಟು ಆಹಾರ ವ್ಯರ್ಥ ಮಾಡ್ತಾರೆ. ಇದು ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಅಂತ ಹಿರಿಯರು ಹೇಳ್ತಾರೆ. 4. ಬೆಳಗ್ಗೆ ತಡವಾಗಿ ಎದ್ದೇಳುವುದು. ನಾಲ್ಕನೇ ತಪ್ಪು ಬೆಳಗ್ಗೆ ತುಂಬ ತಡವಾಗಿ ಎದ್ದೇಳುವುದು. ಪುರಾಣಗಳ ಪ್ರಕಾರ ಬ್ರಹ್ಮ ಮುಹೂರ್ತ ಸಮಯ ತುಂಬ ಪವಿತ್ರ. ಆ ಸಮಯದಲ್ಲಿ ಎದ್ದರೆ ಮನಸ್ಸು ಶಾಂತವಾಗಿರ್ತದೆ, ಕೆಲಸಗಳಲ್ಲೂ ಒಳ್ಳೆಯ ಫಲ ಸಿಗುತ್ತದೆ ಅಂತ ಹೇಳ್ತಾರೆ. ಆದರೆ ದಿನವೂ ತಡವಾಗಿ ಎದ್ದು ಆಲಸ್ಯವಾಗಿ ಎದ್ದು ಆಲಸ್ಯದಲ್ಲಿ ಸಮಯ ಕಳೆಯುವುದು ಜೀವನದ ಬೆಳವಣಿಗೆಯನ್ನು ನಿಧಾನ ಮಾಡಬಹುದು. 5. ಮನೆಯ ಬಾಗಿಲ ಬಳಿ ಕಸ. 5ನೇ ತಪ್ಪು ಮನೆಯ ಮುಖ್ಯ ಬಾಗಿಲ ಬಳಿ ಕಸ ಅಥವಾ ಚಪ್ಪಲಿ ಚೆಲ್ಲಾಪಿಲ್ಲಿ ಇರುವುದು. ಮುಖ್ಯ ಬಾಗಿಲನ್ನು ಲಕ್ಷ್ಮೀ ದೇವಿ ಪ್ರವೇಶಿಸುವ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಅಶುಚಿ ಇದ್ದರೆ ಮನೆಯ ಒಳ್ಳೆಯ ಶಕ್ತಿ ಕಡಿಮೆ ಆಗುತ್ತದೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಮನೆಯ ಪ್ರವೇಶ ದ್ವಾರ ಸ್ವಚ್ಛ ಇರಲಿ. 6. ದೇವರ ಕೋಣೆಯನ್ನು ನಿರ್ಲಕ್ಷ್ಯ ಮಾಡುವುದು. 6ನೇ ತಪ್ಪು ದೇವರ ಕೋಣೆಯನ್ನು ನಿರ್ಲಕ್ಷ್ಯ ಮಾಡುವುದು. ಕೆಲವರು ದೇವರ ಫೋಟೋ ಮೇಲೆ ಧೂಳು ಇದ್ದರೂ ಗಮನ ಕೊಡೋದಿಲ್ಲ, ದೀಪ ಹಚ್ಚದೇ ಇರುವುದು, ಪೂಜೆ ಮಾಡದೇ ಇರುವುದು, ಇವು ಮನಸ್ಸಿನ ಶಾಂತಿಯನ್ನು ಕಡಿಮೆ ಮಾಡಬಹುದು. ಪ್ರತಿದಿನ 2 ನಿಮಿಷ ಆದರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಧೈರ್ಯ ಬರುತ್ತದೆ. 7. ನಕಾರಾತ್ಮಕ ಮಾತುಗಳು. 7ನೇ ತಪ್ಪು ಯಾವಾಗಲೂ ನಕಾರಾತ್ಮಕ ಮಾತು ಮಾತನಾಡುವುದು. ನಮ್ಮ ಅದೃಷ್ಟವೇ ಕೆಟ್ಟದ್ದು, ನಮಗೆ ಯಾವತ್ತೂ ಒಳ್ಳೆಯದು ಆಗೋದಿಲ್ಲ, ಇಂತಹ ಮಾತುಗಳು ಮನೆಯ ವಾತಾವರಣದ ಮೇಲೂ ಪರಿಣಾಮ ಬೀರುತ್ತವೆ. ಆದ್ದರಿಂದ ಒಳ್ಳೆಯ ಮಾತು ಮಾತನಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸ್ನೇಹಿತರೆ, ದಾರಿದ್ರ್ಯ ಅಂದರೆ ಕೇವಲ ಹಣದ ಕೊರತೆ ಅಲ್ಲ, ಮನಶಾಂತಿ ಇಲ್ಲದಿರುವುದೂ ದಾರಿದ್ರ್ಯವೇ. ಮನೆಯಲ್ಲಿನ ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳು ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಸ್ವಚ್ಛತೆ, ಶಾಂತಿ, ಒಳ್ಳೆಯ ಮಾತು, ದೇವರ ಭಕ್ತಿ ಇವು ಮನೆಯ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.